ಮಾನ್ಯ ಪ್ರಧಾನಮಂತ್ರಿಗಳು ನೆಹರು ಅವರ ಕಾಲದಲ್ಲಿ 12 ಲಕ್ಷಕ್ಕೆ 25% ತೆರಿಗೆ ಇತ್ತು ಅಂತೇಳಿ ಹೇಳಿದ್ದಾರೆ. ಈಗ ನಾವು 12 ಲಕ್ಷಕ್ಕೆ 0% ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಬಹುಶಃ ಎಂಥ ಹಾಸ್ಯಾಸ್ಪದವಾದಂಥ ಹೋಲಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥ ಹೇಳಿಕೆನ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ಮತ್ತು ಮಾಧ್ಯಮಗಳು ಚಿಂತನೆಯನ್ನ ಮಾಡಬೇಕು. ನೆಹರು ಕಾಲದ 12 ಲಕ್ಷಕ್ಕೂ ನರೇಂದ್ರ ಮೋದಿ ಅವರ ಕಾಲದ 12 ಲಕ್ಷಕ್ಕೂ ಏನು ವ್ಯತ್ಯಾಸ ಇದೆ? ಹಣಕಾಸಿನಲ್ಲಿ ಆದಂತ ದುಬಾರಿ, ಆ ಒಂದು ನಮ್ಮ ಮೌಲ್ಯ, ಹಣಕಾಸಿನ ಮೌಲ್ಯ 12 ಲಕ್ಷ ರೂಪಾಯಿಗೆ ಇದ್ದಂಥ ಮೌಲ್ಯ ಇವತ್ತು 2025ನೇ ಇಸ್ವಿನಲ್ಲಿ ಇರ್ತಕ್ಕಂಥ ಮೌಲ್ಯ, ಎರಡನ್ನೂ ಕೂಡ ಗುಣಾತ್ಮಕವಾಗಿ ಋಣಾತ್ಮಕವಾಗಿ ಲೆಕ್ಕ ಹಾಕಬೇಕಾಗಿರ್ತಕ್ಕಂಥದ್ದು ಬಹುಶಃ ಪ್ರಧಾನಮಂತ್ರಿಗಳಿಗೆ ಅರ್ಥ ಆಗಲಿಲ್ವಾ, ಅವರ ಸಲಹೆಗಾರರಿಗೆ ಮತ್ತು ಅವರ ಪಕ್ಷಕ್ಕೆ ಗೊತ್ತಾಗಲಿಲ್ವಾ ಅಂತಕ್ಕಂಥದ್ದು ನನ್ನ ಒಂದು ಸಲಹೆ. 12 ಲಕ್ಷ ಅವತ್ತು ಕಟ್ತಾ ಇದ್ದವ್ರು ಎಷ್ಟು ಜನ ಅನ್ನೋದನ್ನು ಲೆಕ್ಕ ಹಾಕಬೇಕು. 12 ಲಕ್ಷದ ವ್ಯಾಲ್ಯೂಯೇಷನ್ ಎಷ್ಟಿತ್ತು ಅನ್ನೋದನ್ನು ಲೆಕ್ಕ ಹಾಕಬೇಕು. ಇವತ್ತಿನ 12 ಲಕ್ಷಕ್ಕೆ ಏನು ಬೆಲೆ ಇದೆ ಅನ್ನೋದು ಲೆಕ್ಕ ಹಾಕಬೇಕು. ಸೊ ಇದೆಲ್ಲನೂ ಲೆಕ್ಕ ಹಾಕಿದಾಗ ವಸ್ತುಸ್ಥಿತಿ ಏನು ಅಂತ ಗೊತ್ತಾಗ್ತದೆ. ಸೊ ಇದನ್ನು ಯಾರು ಕೂಡ ಚರ್ಚೆ ಮಾಡೋದಿಲ್ಲ. ವ್ಯಂಗ್ಯವಾಗಿ ಏನು ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡ್ಬೋದು. ಆದರೆ ಪ್ರಧಾನಮಂತ್ರಿ ಕಚೇರಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅಂಕಿಅಂಶಗಳ ಆಧಾರದ ಮೇಲೆ ಪ್ರಧಾನಿ ಕಚೇರಿಯಲ್ಲಿ ಕಾರ್ಯಾಲಯ ಕೆಲಸ ಮಾಡಬೇಕು. ನನ್ನನ್ನು ಟೀಕೆ ಮಾಡೋದು ರಾಜಕೀಯವಾಗಿ ಅಥವಾ ಇನ್ನೊಬ್ಬರನ್ನ ಟೀಕೆ ಮಾಡೋದು, ಯಾವುದೋ ಇನ್ನೊಂದು ಪಕ್ಷನ ಟೀಕೆ ಮಾಡೋದು ಬೇರೆ ವಿಚಾರ. ಆ ಕಾರ್ಯಾಲಯ ಇದೆ, ಅದಕ್ಕೆ ಆದಂಥ ಒಂದು ವ್ಯಕ್ತಿತ್ವ, ಒಂದು ಘನತೆ, ಗೌರವ ಇರ್ತದೆ.